ನಮಸ್ಕಾರ. ನೋಡಿ, ಇವತ್ತು ನಾವು ಮದುವೆ ಆಗಿರ್ತೀವಿ, ಮಕ್ಕಳಿರ್ತಾರೆ, ಸುತ್ತಮುತ್ತ ಸಾವಿರಾರು ಜನಗಳಿರ್ತಾರೆ. ಆದರೂ ಕೂಡ ಕೆಲವು ಸತಿ ನಮಗೆ ಒಂಟಿತನ ಕಾಡ್ತಾ ಇರತ್ತೆ, ನೋಡಿದ್ದೀರಾ? ಯಾಕೆ ಹೀಗೆ? ಮನುಷ್ಯನಿಗೆ ತುಂಬಾ ಅತ್ಯವಶ್ಯಕವಾದ ಒಂದು ಫೀಲಿಂಗ್ ಯಾವುದಪ್ಪ ಅಂತ ಹೇಳಿದರೆ ಪ್ರೀತಿ. ನೋಡಿ, ಸ್ಪೆಕ್ಟ್ರಮ್ಸ್ ಆಫ್ ಫೀಲಿಂಗ್ಸಲ್ಲಿ ನಮಗೆ ತುಂಬಾ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ ಪ್ರೀತಿ. ಅದರ ನೆಕ್ಸ್ಟೇ ಮನಿ ಅಂತೆ. ಆದರೆ ಈ ಪ್ರೀತಿಯನ್ನು ಹುಡ್ಕೊಂಡು ಹೋಗ್ತಾನೇ ಇರ್ತೀವಿ. ಆದರೆ ಎಲ್ಲೋ ಒಂದು ಕಡೆ ನಮಗೆ ನಿರಾಸೆ ಆಗ್ತಾನೆ ಇರುತ್ತೆ. ಶುರುವಿಗೆ ಆ ವ್ಯಕ್ತಿ ನಮ್ಗೆ ಎಲ್ಲ ರೀತಿಯ ಕಾಳಜಿ ಕೊಡ್ತಾ ಇರ್ತಾರೆ, ಪ್ರೀತಿ ಕೊಡ್ತಾ ಇರ್ತಾರೆ. ಕ್ರಮೇಣವಾಗಿ ನಮಗೂ ಆ ವ್ಯಕ್ತಿ ಮೇಲೆ ಪ್ರೀತಿ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಿದ್ರೆ ಆ ವ್ಯಕ್ತಿ ಮೇಲೆ ನಾವು ಇಟ್ಟಿದ್ದ ಪ್ರೀತಿ, ನಂಬಿಕೆ ಎಲ್ಲ ಸುಳ್ಳ? ಪ್ರೀತಿ ಅನ್ನೋದು ನಿಜವಾಗ್ಲೂ ಇದೆಯಾ ಅಂತ ಕೇಳಿದ್ರೆ ಹೌದು. ಆದರೆ ನಿಮಗೊಂದು ಸತ್ಯ ಗೊತ್ತಾ? ಪ್ರೀತಿ ಅನ್ನೋದು ತಗೊಳ್ಳೋ ವಸ್ತು ಅಲ್ಲ, ಪ್ರೀತಿ ಅನ್ನೋದು ಕೊಡೋ ವಸ್ತು. ಒಂದು ಆಂಬ್ಯುಲೆನ್ಸ್ ಹೋಗ್ತಾ ಇದ್ರು ಕೂಡ ನೀವು ಬಾ ದೇವ್ರೆ, ಅದು ಯಾರಿದಾರೋ ಅವ್ರು ಹುಷಾರಾಗಿ ಬರಲಿ ಅಂತ ಬೇಡ್ಕೊಳ್ಳೋದಾಗಿರ್ಬೋದು. ಒಂದು ಹೂ ನೋಡಿದ್ರೆ ನೀವು ಸಂಭ್ರಮಿಸೋದಾಗಿರ್ಬೋದು, ಒಂದು ಚಿಟ್ಟೆ ನೋಡಿದ್ರೆ ಸಂತೋಷ ಪಡೋದಾಗಿರ್ಬಹುದು. ಜೀವನದಲ್ಲಿ ಒಂದು ಸಣ್ಣ ಸಣ್ಣ ವಿಷಯಕ್ಕೂ ನೀವು ಖುಷಿ ಪಡ್ತಾ ಇದ್ರೆ ಅದು ಕೂಡ ಪ್ರೀತಿನೇ. ಪ್ರೀತಿ ಅನ್ನೋದು ಒಂದು ಎಸೆನ್ಸ್ ಆಫ್ ಸ್ವೀಟ್ನೆಸ್. ಪ್ರೀತಿ ಎಂಥ ವ್ಯಕ್ತಿಯನ್ನು ಕೂಡ ಬದಲಾಯಿಸೋ ಶಕ್ತಿ ಇದೆ. ನಾವೆಲ್ಲರೂ ಪ್ರೀತಿಯ ಪ್ರತಿರೂಪ ಅಲ್ವಾ? ನಮ್ಮ ತಂದೆ ತಾಯಿಯ ಪ್ರೀತಿಯೇ ಆ ಪ್ರತಿರೂಪವೇ ನಾವಾಗಿರ್ತೀವಿ. ಆದರೆ ಈ ಪ್ರೀತಿ ಅನ್ನೋದು ಟ್ರಾನ್ಸಾಕ್ಷನಲ್ ಆಗ್ತಾ ಹೋಗಬಾರ್ದು. ನೋಡಿ, ನಾವು ಕೊಡ್ತಕ್ಕಂಥ ಪ್ರೀತಿ ಎಲ್ಲೂ ಹೋಗಲ್ಲ. ಅದು ನಿಮಗೆ ಖಂಡಿತವಾಗ್ಲೂ 100 ಮಲ್ಟಿಪ್ಲೈ ಆಗಿ 100 ಫಾರ್ಮ್ಸಲ್ಲಿ ನಿಮಗೆ ಬಂದೇ ಬರುತ್ತೆ. ಆದರೆ ಅದು ಅಪೋಸಿಟ್ ಸೆಕ್ಸ್ ಮೂಲಕ ಮಾತ್ರ ಅಂತ ಅನ್ಕೋಬೇಡಿ. ಪ್ರೀತಿ ಅಂತ ಹೇಳಿದ್ರೆ ಒಂದು ಮಗು ಬಂದು ನಿಮ್ಮನ್ನ ಅಪ್ಕೊಳ್ಳೋದಾಗಿರ್ಬಹುದು, ಒಂದು ಸಣ್ಣ ಪುಟ್ಟ ವಿಷಯಕ್ಕೆ ನೀವು ಖುಷಿ ಪಡೋದಾಗಿರ್ಬೋದು, ಸಂತೋಷ ಪಡೋದಾಗಿರ್ಬೋದು, ಇದೆಲ್ಲವೂ ಕೂಡ ಪ್ರೀತಿ. ಪ್ರೀತಿ ಅನ್ನೋದೊಂದು ಅದ್ಭುತವಾದ ಫೀಲಿಂಗ್. ದಯವಿಟ್ಟು ಫ್ರೆಂಡ್ಸ್ ಯಾವತ್ತೂ ತಿಳ್ಕೊಳ್ಳಿ. ನೋಡಿ, ಇವತ್ತು ಒಂದು ಹೂ ಡಬ್ಬ ತೆಗೆದಾಗ ಹೂವಿನ ಸ್ಮೆಲ್ ಬರ್ತಾ ಹೋಗುತ್ತೆ, ಕಸದ ಡಬ್ಬಿ ತೆಗೆದಾಗ ಕಸದ ಸ್ಮೆಲ್ ಬರ್ತಾ ಹೋಗುತ್ತೆ. ಅದೇ ರೀತಿ ನೀವೇನಾಗಿರ್ತೀರೋ ಅದನ್ನು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ಹಾಗಾಗಿ ಪ್ರೀತಿಯನ್ನು ಇವತ್ತೇ ಹುಡುಕೋದನ್ನ ನಿಲ್ಲಿಸ್ಬಿಡಿ. ನೋಡಿ, ಆವಾಗ ನೀವು ಲೀಸ್ಟ್ ನಿಮ್ಮ ಲೈಫಲ್ಲಿ ನನಗೆ ಯಾರೂ ಬೇಡಪ್ಪ, ನಾನು ಒಂಟಿಯಾಗಿರಬೇಕು ಅಂದಾಗ ನಿಮ್ಮ ಟ್ರೂ ಲವರ್ನ ನೀವು ಮೀಟ್ ಮಾಡಿರ್ತೀರ. ಆದರೆ ಆ ಪ್ರೀತಿಯನ್ನು ದಿನ ದಿನ ಕಲ್ಟಿವೇಟ್ ಮಾಡ್ತಾ ಹೋಗಿ. ಅದು ಹೇಗಪ್ಪ ಅಂತ ಹೇಳಿದ್ರೆ ಸೆಲ್ಫ್ ಲವ್. ನೋಡಿ, ಯಾವುದೇ ಧರ್ಮ ಆಗಿರಲಿ, ಏನೇ ಆಗಿರಲಿ, ಎಲ್ಲದರಲ್ಲೂ ಹೇಳೋದು ಅಹಂ ಬ್ರಹ್ಮಾಸ್ಮಿ, ಆತ್ಮದಲ್ಲೇ ಪರಮಾತ್ಮ ಇರ್ತಾನೆ ಅಂತ. ಹಾಗಿರ್ಬೇಕಾದ್ರೆ ನಿಮಗೆ ನೀವು ಯಾಕೆ ಆ ಗೌರವವನ್ನು ಕೊಟ್ಕೋತೀರಾ? ನಿಮಗೆ ನಿಮ್ಮ ಮೇಲೆ ಯಾಕೆ ಅಷ್ಟು ಮನಸ್ಸನ್ನು ಕಲುಷಿತ ಮಾಡ್ಕೋತಾ ಹೋಗ್ತೀರಾ? ನಿಮ್ಮ ಮೇಲೆ ನಿಮ್ಗೆ ಯಾಕೆ ಅಷ್ಟು ಕೆಟ್ಟ ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಕೋತೀರಾ? ಬೇಕಾದ್ರೆ ನೋಡಿ, ದ ಡೇ ಯು ಫಾಲ್ ಇನ್ ಲವ್ ವಿತ್ ಯೋರ್ ಸೆಲ್ಫ್, ನಿಮ್ಮ ಗಂಡ ನಿಮ್ಮನ್ನು ಎಷ್ಟು ಪ್ರೀತಿಸ್ತಾನೆ ಅಂತ, ನಿಮ್ಮ ಮಕ್ಕಳು ನಿಮ್ಮ ಎಷ್ಟು ಪ್ರೀತಿಸ್ತಾರೆ, ನಿಮ್ಮ ಹೆಂಡತಿ ನಿಮ್ಮನ್ನು ಎಷ್ಟು ಪ್ರೀತಿಸ್ತಾರೆ, ನಿಮ್ಮ ಬಾಸ್ ಆಗಿರ್ಬೋದು, ನಿಮ್ಮ ಕೊಲೀಗ್ಸ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ನಿಮಗೆ ಪ್ರೀತಿಯನ್ನು ಕೊಡ್ತಾ ಹೋಗ್ತಾರೆ. ಆದರೆ ಪ್ರೀತಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಮಾಡ್ತಾ ನಿಮ್ಮ ತನವನ್ನು ನೀವು ಕಳ್ಕೊಳ್ಳಿಕ್ಕೆ ಹೋಗಬೇಡಿ. ಯಾರು ಇಲ್ಲದೆ ಕೂಡ ನೀವು ಕಂಪ್ಲೀಟ್ ರೀ. ಯಾರೋ ಹೋಗಿ ಹುಡುಕಿ ನನಗೆ ಪ್ರೀತಿ ಕೊಡು, ನನಗೆ ಅಟೆನ್ಷನ್ ಕೊಡು, ಕಾಳಜಿ ಕೊಡು, ನನ್ನನ್ನು ನೋಡು, ನನ್ನನ್ನು ಮಾತಾಡು ಅಂತ ಅಂಗ್ಲಾಚೋ ನೆಸೆಸಿಟಿನೇ ಇಲ್ಲ. ಕನ್ನಡಿ ಮುಂದೆ ಹೋದಾಗ ಪ್ರತಿ ಸತಿ ನಿಮ್ಮನ್ನು ಅಪ್ಪಿಕೊಂಡು ನಿಮ್ಮ ಹೆಸರನ್ನು ಹೇಳ್ಕೊತಾ ಹೋಗಿ. ಯಾಕೆ ಹೀಗೆ ಮಾಡ್ತೀರಾ? ನಿಮಗೆ ನೀವು ಲಾಸ್ಟ್ ಯಾವಾಗ ಐ ಲವ್ ಯು ಅಂತ ಹೇಳ್ಕೊಂಡ್ರಿ? ನಿಮ್ಮನ್ನು ನೀವು ಯಾವಾಗ ಕನ್ನಡಿ ಮುಂದೆ ನಿಂತ್ಕೊಂಡು ಪೂರ್ತಿ ನಿಮ್ಮ ಪ್ರತಿರೂಪವನ್ನು ನೋಡಿ ಎಷ್ಟು ಚೆನ್ನಾಗಿದೆಯಾ ಅಂತ ಹೇಳ್ಕೊಂಡ್ರಿ? ನೋಡಿ, ಪರ್ಫ್ಯೂಮ್ ಬಾಟ್ಲ್ ಎಷ್ಟೇ ಚೆನ್ನಾಗಿರಲಿ, ಪರ್ಫ್ಯೂಮನ್ನು ಕುಡಿಲಿಕ್ಕಾಗಲ್ಲ. ಹಾಗಿದ್ರೆ ನೋಡೋಕ್ಕೆ ಎಷ್ಟೆಷ್ಟು ಚೆನ್ನಾಗಿರ್ತಕ್ಕಂಥವ್ರು ಯಾಕೆ ಸಿಂಗಲ್ ಆಗಿದ್ದಾರೆ? ನೋಡಿ, ಮನಸ್ಸಿನ ವ್ಯಕ್ತಿತ್ವ ಏನಿದೆಯೋ ಅದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ನೋಡಿ, ತಕ್ಷಣವೇ ಪಟಕ್ಕಂತ ಪ್ರೀತಿಯಲ್ಲಿ ಬಿದ್ದುಬಿಡೋದು, ಡಿಸಪಾಯಿಂಟ್ಮೆಂಟ್ ಆಗಿಬಿಡೋದು, ನಿಮ್ಮ ಪ್ರತಿಯೊಂದು ಸಂತೋಷ, ಕಾಳಜಿ ಎಲ್ಲವನ್ನು ಆ ವ್ಯಕ್ತಿಗೆ ಕೊಡೋವಂಥ ನೆಸೆಸಿಟಿ ಇಲ್ಲ. ಇದು ಲಿಮರೆನ್ಸ್ ಅಂತ ಕರೀತಾರೆ. ಅಂತ ಹೇಳಿದರೆ ಇನ್ಫ್ಯಾಚುಯೇಷನ್ ಸ್ಟೇಜಲ್ಲಿ ಇರುತ್ತೆ. ಹಾಗಾಗಿ ಇದು ನಮ್ಮ ಚೈಲ್ಡ್ಹುಡ್ ಓನ್ ಟ್ರೋಮಾಗೆ ಯಾವಾಗಲೂ ಅಷ್ಟೇ ನಮ್ಗೆ ಏನನ್ನು ಸಿಕ್ಕಿರಲ್ವೋ ಅದನ್ನು ನಾವು ಹಂಬಲಿಸ್ತಾನೇ ಇರ್ತೀವಿ ಅಲ್ವಾ? ಹಾಗಾಗಿ ಪ್ರೀತಿ ಅನ್ನೋದು ಗಳಿಸ್ತಕ್ಕಂತಹ ಅಂಶ ಅಲ್ಲ, ಕೊಡ್ತಕ್ಕಂಥದ್ದು. ನೀವು ಯಾವಾಗ ಪ್ರತಿಯೊಂದು ವಿಷಯಕ್ಕೂ ಪ್ರೀತಿಯನ್ನು ಕೊಡ್ತಾ ಹೋಗಿ. ಬೇಕಾದ್ರೆ ಎಕ್ಸಾಂಪಲ್, ಒಂದು ಗಿಡಕ್ಕೆ ನೀರು ಹಾಕಬೇಕಾದ್ರೆ ಆ ಗಿಡಕ್ಕೆ ಹೆಚ್ಚಾಗಿ ಪ್ರೀತಿಯನ್ನು ಕೊಡ್ತಾ ಹೋಗಿ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಅಂತ ಹೇಳ್ತಾ ಹೋಗಿ. ಅದು ಎಷ್ಟು ಬ್ಯೂಟಿಫುಲ್ ಆಗುತ್ತೆ. ಒಂದು ಕುಡಿಯೋ ನೀರನ್ನು ಇಟ್ಕೊಂಡು ಕೂಡ ಐ ಲವ್ ಯು, ಐ ಲವ್ ಯು ಅಂತ ಹೇಳ್ತಾ ಕುಡೀರಿ. ಪ್ರತಿಯೊಂದು ವಿಷಯದಲ್ಲೂ ಪ್ರೀತಿಯನ್ನು ತೋರಿಸ್ತಾ ಹೋಗಿ. ಒಂದು ಸ್ಟ್ರೇಂಜರನ್ನು ನೋಡೋದಾಗಿರ್ಬೋದು, ಒಂದು ಹೆಲ್ಪ್ ಮಾಡೋದಾಗಿರ್ಬೋದು, ಒಂದು ಗ್ರೋಸರಿ ಬ್ಯಾಗನ್ನು ಎತ್ತಿಟ್ಕೊಡೋದಾಗಿರ್ಬೋದು, ಯಾವುದೇ ಒಬ್ಬರನ್ನು ನೋಡಿದಾಗಲೂ ಪ್ರೀತಿಯಿಂದ ನೋಡೋಕ್ಕೆ ಶುರು ಮಾಡಿ. ಅದನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀರಾ. ಹಾಗಾಗಿ ಏನನ್ನೂ ಹುಡ್ಕೊಂಡು ಹೋಗಬೇಡ್ರಿ ಕಣ್ರಿ, ಅದೆಲ್ಲವೂ ಒಳಗೆ ಇರುತ್ತೆ. ಒಂದು ಎಕ್ಸಸೈಸ್ ಮಾಡೋದಾಗಿರ್ಬೋದು, ಒಳ್ಳೆಯ ಆಹಾರವನ್ನು ತಿನ್ನೋದಾಗಿರಬಹುದು,
ಮೆಡಿಟೇಷನ್ ಮಾಡೋದಾಗಿರ್ಬೋದು, ಜರ್ನಲಿಂಗ್ ಮಾಡೋದಾಗಿರ್ಬೋದು, ಒಳ್ಳೆಯ ವಿಷಯವನ್ನು ಕೇಳೋದಾಗಿರ್ಬೋದು, ಒಳ್ಳೆಯ ವಿಷಯವನ್ನು ಮಾತಾಡೋದು ಕೂಡ ಇದೆಲ್ಲವೂ ಸೆಲ್ಫ್ ಲವ್. ಸೆಲ್ಫ್ ಲವ್ ಅಂತ ಹೇಳಿದ್ರೆ ಮೇಕಪ್ ಮಾಡ್ಕೊಳ್ಳೋದು, ಚೆನ್ನಾಗಿ ಕಾಣಿಸೋದಲ್ಲ, ಇದೆಲ್ಲ ಸೆಲ್ಫ್ ಲವ್. ಸೆಲ್ಫ್ ಲವ್ ಅಂತ ಹೇಳಿದ್ರೆ ನಿಮಗೆ ನೀವು ರೆಸ್ಪೆಕ್ಟನ್ನು ಕೊಡ್ಕೊಳ್ಳೋದು, ಬೌಂಡ್ರೀಸ್ ಹಾಕೋದು. ಯಾವಾಗ ಯಾರಾದರೂ ನಿಮ್ಮ ಹತ್ರ ಕೆಟ್ಟದಾಗಿ ಮಾತಾಡಿದಾಗ ನಿಮ್ಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ಆಗಲೇ ಹೇಳಿ, ಅದು ನನಗೆ ಇಷ್ಟ ಆಗ್ತಿಲ್ಲ, ಈ ಥರ ಬಿಹೇವ್ ಮಾಡಬೇಡ ಅಂತ ನೀವು ಅವರಿಗೆ ತೋರಿಸೋದಾಗಿರ್ಬೋದು. ಇದೆಲ್ಲವೂ ಕೂಡ ಫಾರ್ಮ್ ಆಫ್ ಸೆಲ್ಫ್ ಲವ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.